ಸ್ನೇಹಿತರೆ, ನಮಸ್ಕಾರ. ಕಿಚ್ಚ ಸುದೀಪ್ ಅವರ ಸುತ್ತಮುತ್ತ ಈಗ ಈ ಒಬ್ಬ ಹೊಸ ವ್ಯಕ್ತಿ, ದಡೂತಿ ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಸಾಮಾನ್ಯವಾಗಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಇಂಡಿಯಾದವರಲ್ಲ, ವಿದೇಶಿ ಮೂಲದವರು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಸುದೀಪ್ ಅವರಿಗೆ ಭದ್ರತೆಯನ್ನು ಕೊಡ್ತಿರೋದ್ರಿಂದ ಸುದೀಪ್ ಅವರ ಹೊಸ ಬಾಡಿಗಾರ್ಡ್ ಅನ್ನೋದು ಕೂಡ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರ್ತದೆ. ಬಟ್ ಆದರೆ ಇವರು ಯಾರು, ಇವರ ಹಿನ್ನೆಲೆ ಏನು, ಇವರ ಸಂಬಳ ಎಷ್ಟು, ಇದರ ಬಗ್ಗೆ ಬಹುಶಃ ನಿಮಗಿನ್ನೂ ಕೂಡ ಮಾಹಿತಿ ಇರೋದಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಚಕ್ರವರ್ತಿಗೆ ಇರುವಂಥ ಫ್ಯಾನ್ ಫಾಲೋವಿಂಗು, ಅವರು ಹೋದಲ್ಲಿ ಬಂದಲ್ಲಿ ಜನ ಸೇರೋದು, ಆ ಜನರನ್ನು ನಿಭಾಯಿಸೋದಕ್ಕೆ ಕಿಚ್ಚ ಸುದೀಪ್ ಅವರ ತುಂಬ ಖಾಸಗಿ ಇರುವಂತಹ ಒಬ್ಬ ಬಾಡಿಗಾರ್ಡನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಇರ್ತಿರಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಆ ಕಾರ್ಯಕ್ರಮದ ರಿಲೇಟೆಡ್ ಇರುವಂಥ ಬಾಡಿಗಾರ್ಡ್ಸ್ಗಳೇ ಇರ್ತಾಯಿದ್ರು. ಬಟ್ ಈಗ ವಿದೇಶಿ ಬಾಡಿಗಾರ್ಡನ್ನು ಕಿಚ್ಚ ಸುದೀಪ್ ಅವರು ನೇಮಕ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಒಂದಾದರೆ, ಮತ್ತೊಂದು ಕಡೆ ರಾಮ್ ಚರಣ್ ಬೆನ್ನಲ್ಲೇ ಸುದೀಪ್ ಅವರು ಕೂಡ ವಿದೇಶಿ ಭದ್ರತಾ ಸಿಬ್ಬಂದಿಯನ್ನು ಕರೆಸಿಕೊಂಡಿದ್ದಕ್ಕೆ ಕಾರಣ ಏನು ಅನ್ನೋದು ಕೂಡ ಮತ್ತೊಂದು ವಿಚಾರ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸ್ಟಾರ್ಗಳಿಗೆ ಭದ್ರತೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಶೂಟಿಂಗ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ, ಇನ್ನು ಪ್ರಚಾರದ ವೇಳೆ ನೆಚ್ಚಿನ ನಟನನ್ನು ನೋಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ಗಳು ಮುಗಿಬೀಳೋದು ಕೂಡ ಇದೆ. ಈ ಕೆಲವೊಂದು ಕಾರ್ಯಕ್ರಮಗಳು ಅಥವಾ ಕೆಲವೊಂದು ಅಂಗಡಿ ಮಳಿಗೆಗಳ ಉದ್ಘಾಟನೆಗೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಇವೆಂಟ್ಗಳಿಗೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳು ಒಮ್ಮೆಲೆ ಬಂದು ಆ ಒಬ್ಬ ಸ್ಟಾರ್ನ ಮೇಲೆ ಮುಗಿಬೀಳುವಂಥದ್ದು ಕಾಮನ್. ಅದನ್ನು ನಿಭಾಯಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ಬಾಡಿಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ತಾರೆ. ಈ ಅಭಿಮಾನಿಗಳಿಂದ ಸೆಲೆಬ್ರಿಟಿಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಬಾಡಿಗಾರ್ಡ್ಗಳು ಹಗಲಿರುಳು ಶ್ರಮಿಸ್ತಾರೆ. ಇವರೆಲ್ಲೇ ಹೋದರೂ ಕೂಡ ಅಲ್ಲಿಗೆ ಹೋಗಬೇಕಾಗ್ತದೆ, ಅಲ್ಲಿರಬೇಕಾಗ್ತದೆ, ಜೊತೆಗೆ ನಿಂತೇ ಇರಬೇಕು, ಹೆಚ್ಚು ಕಡಿಮೆ ನಿಂತೇ ಇರಬೇಕು. ಈ ರೀತಿಯಾದಂಥ ಪರಿಸ್ಥಿತಿ ಇರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ಗಳು ವಿದೇಶಿ ಬಾಡಿಗಾರ್ಡ್ಗಳನ್ನು ನೇಮಿಸಿಕೊಳ್ತಾ ಇದ್ದಾರೆ. ಈ ಟ್ರೆಂಡ್ ಕೂಡ ಹೆಚ್ಚಾಗ್ತಿದೆ. ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ತಮ್ಮ ಭದ್ರತೆಗಾಗಿ ವಿದೇಶಿ ಬಾಡಿಗಾರ್ಡನ್ನು ಹೊಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗೆ ಅದರ ಬಗ್ಗೆ ಭಾರಿ ಸುದ್ದಿಯೂ ಕೂಡ ಆಗಿತ್ತು. ಜೊತೆಗೆ ಇಲ್ಲಿ ಆ ರಾಮ್ ಚರಣ್ ಅವರ ವಿದೇಶಿ ಬಾಡಿಗಾರ್ಡ್ ಇದ್ದಾರಲ್ಲ, ಅವ್ರನ್ನ ನೋಡೋಕ್ಕೇ ಹೆಚ್ಚಿಗೆ ಜನ ಬರ್ತಾರೆ ಅಂತಲೂ ಕೂಡ ರಾಮ್ ಚರಣ್ ಕಾಲೆಳೆದಿದ್ರು. ಅಂದರೆ ನನ್ನನ್ನು ನೋಡೋದಕ್ಕಿಂತಲೂ ಕೂಡ ಆ ಬಾಡಿಗಾರ್ಡನ್ನು ನೋಡೋಕ್ಕೆ ಜನ ಬರ್ತಾಯಿದ್ದಾರೆ ಅಂಥೇಳಿ ಆ ರೀತಿಯೂ ಕೂಡ ಹೇಳಿದರು. ಆದರೆ ಈಗ ಕಿಚ್ಚ ಸುದೀಪ್ ಅವರು ಕೂಡ ಇದೇ ಸಾಲಿಗೆ ಸೇಲ್ತಾ ಇದ್ದಾರೆ. ಹೇಗೆ ಅಂತೇಳಿ ಕೇಳಿದ್ರೆ, ಕಿಚ್ಚ ಸುದೀಪ್ ಅವರು ಕೂಡ ಈಗ ಒಬ್ಬ ವಿದೇಶಿ ಬಾಡಿಗಾರ್ಡನ್ನು ನೇಮಕ ಮಾಡಿಕೊಂಡಿದ್ದಾರೆ. ವಿದೇಶಿ ಬಾಡಿಗಾರ್ಡ್ ಒಬ್ಬರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರಿಗೆ ಅನ್ನೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿರುವಂತಹ ಫೋಟೋ ವಿಡಿಯೋಗಳು. ಹೌದು, ಕಿಚ್ಚ ಸುದೀಪ್ ಅವರು ಎಲ್ಲೇ ಹೋದರೂ ಕೂಡ, ಅಥವಾ ಕಿಚ್ಚ ಸುದೀಪ್ ಅವರ ಫ್ಯಾಮಿಲಿಯವರು ಎಲ್ಲೇ ಹೋದರೂ ಕೂಡ ಕಿಚ್ಚ ಸುದೀಪ್ ಅವರ ಅಣತಿಯಂತೆ ಇಲ್ಲಿ ಈ ವಿದೇಶಿ ಬಾಡಿಗಾರ್ಡ್ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟು ಮೊನ್ನೆ ಕಿಚ್ಚ ಸುದೀಪ್ ಅವರ ಪುತ್ರಿಗೂ ಕೂಡ ಇದೇ ಬಾಡಿಗಾರ್ಡ್ ರಕ್ಷಣೆಯನ್ನು ಕೊಡೋದ್ರ ಮೂಲಕ ಸುದ್ದಿಯಾಗಿದ್ದರು. ಇನ್ನು ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಾಗ ಅವರ ಜೊತೆಗೆ ಅತ್ಯಂತ ಎತ್ತರವಾದಂತಹ ಮತ್ತು ಬಲಿಷ್ಠ ದೇಹದ ವಿದೇಶಿ ಬಾಡಿಗಾರ್ಡ್ ಒಬ್ಬರು ಕಾಣಿಸಿಕೊಳ್ತಾ ಇದ್ದಾರೆ. ಸುದೀಪ್ ಅವರ ಸುತ್ತಲಿರುವಂತಹ ಜನರನ್ನು ನಿಯಂತ್ರಿಸುತ್ತಾ ಅವರಿಗೆ ಪೂರ್ಣ ರಕ್ಷಣೆಯನ್ನು ನೀಡುತ್ತಿದ್ದಂಥ ಈ ಬಾಡಿಗಾರ್ಡ್ನ ವಿಡಿಯೋಗಳು ಮತ್ತು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಇದನ್ನು ನೋಡಿದಂಥ ಅಭಿಮಾನಿಗಳು ರಾಮ್ ಚರಣ್ ಅವರಂತೆ ಕಿಚ್ಚ ಸುದೀಪ್ ಅವರು ಕೂಡ ವಿಶೇಷವಾಗಿ ವಿದೇಶದಿಂದ ಬಾಡಿಗಾರ್ಡನ್ನು ಕರೆಸಿಕೊಂಡಿದ್ದಾರೆಯೇ ಅನ್ನುವಂತಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ವ್ಯಕ್ತಿಯನ್ನು ನೋಡಿ ಸಹಜವಾಗಿ ಇವರು ಯಾರಪ್ಪ, ಎಲ್ಲಿಯವರಪ್ಪ, ಈ ಕಿಚ್ಚ ಸುದೀಪ್ ಅವರ ಜೊತೆಗೆ ಬರೋದಕ್ಕೆ ಕಾರಣ ಏನು, ಯಾವಾಗಿಂದ ಇದ್ದಾರೆ, ಎಷ್ಟು ಸಂಬಳ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಈ ಪ್ರಶ್ನೆಗಳಿಗೆ ಸ್ವತಃ ಅವರೇ ಇತ್ತೀಚೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ತಾವು ಕಿಚ್ಚ ಸುದೀಪ್ ಅವರ ಬಾಡಿಗಾರ್ಡ್ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದಹಾಗೆ ಕಿಚ್ಚನ ಬಾಡಿಗಾರ್ಡ್ ಹೆಸರು ಸರ್ಗಿಯೂಸ್ ಒಲಾಕ್ ಅಂತ ಹೇಳ್ಬಿಟ್ಟು, ಇವರು ಮೂಲತಃ ಇಟಲಿಯವರು. ಇವರ ರೆಮ್ಯುನರೇಷನ್ ಬಗ್ಗೆ ಕೇಳಿದ್ದಕ್ಕೆ ನೋ ಅಂತ ಹೇಳ್ಬಿಟ್ಟು ಸ್ಮೈಲನ್ನು ಮಾಡಿ ಹೋಗಿದ್ದಾರೆ. ಅಂದರೆ ಇಲ್ಲಿ ಒಂದು ಏನಂತ ಹೇಳಿದ್ರೆ, ಈ ಒಲಾಕ್ ಇದ್ದಾರಲ್ಲ, ಒಲಾಕು ಇಟಲಿಯವರು ಅನ್ನೋದು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ಕಿಚ್ಚ ಸುದೀಪ್ ಅವರ ಬಾಡಿಗಾರ್ಡ್ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ನಿಮ್ಮ ಪೇಮೆಂಟ್ ಏನು ಅಂತೇಳಿ ಕೇಳಿದ್ದಕ್ಕೆ ನೋ ಅಂತೇಳಿ ಹೇಳಿ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗಿದ್ದಾರೆ. ಅಂದರೆ ಅದನ್ನು ರಿವೀಲ್ ಮಾಡಲಿಲ್ಲ. ಬಟ್ ಆದರೆ ಕಿಚ್ಚ ಸುದೀಪ್ ಅವರ ಈ ಬಾಡಿಗಾರ್ಡ್ ಇದ್ದಾರಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿರೋದಂತೂ ಸತ್ಯ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ವಿದೇಶಿ ಬಾಡಿಗಾರ್ಡ್ಗಳನ್ನು ಕನ್ನಡದಲ್ಲಿ ಯಾರೂ ಕೂಡ ಇದುವರೆಗೆ ಹೊಂದಿಲ್ಲ. ಬಟ್ಟು ಇದೇ ಮೊಟ್ಟ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಒಬ್ಬ ವಿದೇಶಿ ಬಾಡಿಗಾರ್ಡನ್ನು ಕರ್ಕೊಂಬಂದು ಆತನಿಂದ ಭದ್ರತೆಯನ್ನು ಪಡಿತಾ ಇದ್ದಾರೆ.
ಕೇವಲ ಕಿಚ್ಚ ಸುದೀಪ್ ಅವರು ಮಾತ್ರವಲ್ಲ, ಮೊನ್ನೆ ಕಿಚ್ಚ ಸುದೀಪ್ ಅವರ ಪುತ್ರಿಗೂ ಕೂಡ ಇದೇ ವಿದೇಶಿ ಬಾಡಿಗಾರ್ಡು ವಲಾಕ್ ಅವರು ಭದ್ರತೆಯನ್ನು ಕೊಟ್ಟಿದ್ದರು. ಅವತ್ತು ಕೂಡ ಸಿಕ್ಕಾಬಟ್ಟೆ ಈ ವೈರಲ್ ಆಗಿತ್ತು ಇವರ ವೀಡಿಯೋಸ್ಗಳು, ಫೋಟೋಸ್ಗಳು. ಅಂದರೆ ತುಂಬ ಸ್ಮಾರ್ಟಾಗಿ, ತುಂಬ ಹ್ಯಾಂಡ್ಸಮ್ ಆಗಿ, ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿರುವಂತಹ ಈ ವಲಾಕು ಈಗ ಈ ಕಿಚ್ಚ ಸುದೀಪ್ ಅವರ ಕುಟುಂಬಕ್ಕೆ ಮತ್ತು ಕಿಚ್ಚ ಸುದೀಪ್ ಅವರಿಗೆ ಪ್ರಮುಖವಾಗಿ ಬಾಡಿಗಾರ್ಡ್ ಆಗಿ ಇದ್ದಾರೆ ಅನ್ನುವಂಥದ್ದು. ಇನ್ನು ಕಿಚ್ಚ ಸುದೀಪ್ ಅವರ ಜೊತೆಗೆ ಇಷ್ಟು ದಿನಗಳ ಕಾಲ ಕಿರಣ್ ಇರ್ತಾಯಿದ್ರು. ಕಿರಣ್ ಸಹಜವಾಗಿಯೇ ಕಿಚ್ಚ ಸುದೀಪ್ ಅವರು ಎಲ್ಲೇ ಹೋದರೂ ಕೂಡ ಜೊತೆಗೆ ಕಿಚ್ಚ ಸುದೀಪ್ ಅವರ ಫೋನು, ಕಿಚ್ಚ ಸುದೀಪ್ ಅವರ ಇವೆಂಟು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಿದ್ದೆ ಕಿರಣ್. ಈಗ ಕಿರಣ್ ಜೊತೆಗೆ ಈ ವಿದೇಶಿ ಬಾಡಿಗಾರ್ಡ್ ಕೂಡ ಇರೋದರಿಂದ ಸಹಜವಾಗಿ ಕಿಚ್ಚ ಸುದೀಪ್ ಅವರ ಸುತ್ತ ಒಂದು 7 ಸುತ್ತಿನ ಭದ್ರತಾ ಕೋಟೆ ರಚನೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಅವರು ಈ ವೇದಿಕೆ ಕಾರ್ಯಕ್ರಮಗಳಿಗೆ ಅಥವಾ ಔಟ್ಡೋರ್ ಇವೆಂಟ್ಗಳಿಗೆ ಹೋದಾಗ ಈ ಒಂದು ಸುದೀಪ್ ಅವರಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ಈ ವಲಾಕ್ ಚಾಚು ಚಪ್ಪದೆ ಮಾಡ್ತಾರೆ ಅನ್ನೋದು ಸ್ಪಷ್ಟ. ಇನ್ನು ಕಿಚ್ಚ ಸುದೀಪ್ ಅವರು ತನ್ನ ಜೊತೆಗಿರುವಂಥ ಹುಡುಗರನ್ನು ಹೇಗೆ ನೋಡಿಕೊಳ್ತಾರೆ ಅನ್ನೋದಕ್ಕೆ ಈ ಹಿಂದಿನ ಸಾಕಷ್ಟು ಘಟನೆಗಳಿದ್ದಾವೆ. ಕಿರಣ್ ಈ ಸಾಕಷ್ಟು ವರ್ಷಗಳಿಂದ ಕಿಚ್ಚ ಸುದೀಪ್ ಅವರ ಜೊತೆಗಿದ್ದರು. ಈ ಕಿರಣ್ಗೆ ಕಿಚ್ಚ ಸುದೀಪ್ ಅವರು ಹುಟ್ಟುಹಬ್ಬಕ್ಕೆ ಬುಲೆಟ್ ಬೈಕೊಂದನ್ನು ಗಿಫ್ಟಾಗಿ ಕೊಟ್ಟಿದ್ದರು. ಈ ಮೂಲಕ ತಮ್ಮ ಮನೆಯ ಸದಸ್ಯರಂತೆ ಕಿರಣನ್ನು ನೋಡಿಕೊಳ್ತಾ ಇದ್ದಾರೆ. ಇದೀಗ ಈ ಮ್ಯಾಂಗೋ ಪಚ್ಚ ಸಿನಿಮಾ ಬಿಡುಗಡೆ ವೇಳೆ ಸುದೀಪ್ ಅವರು ಮತ್ತು ಸುದೀಪ್ ಅವರ ಮಗಳಿಗೆ ರಕ್ಷಣೆ ಮಾಡುವಂತಹ ಒಂದು ಸ್ಟೈಲ್ನಿಂದ ಹೊಸ ಬಾಡಿಗಾರ್ಡ್ ಗಮನವನ್ನು ಸೆಳೆದಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಇನ್ನು ಸರ್ಗೀಸ್ ವಲಾಕ್ ಇದ್ದಾರಲ್ಲ, ಇವರು ಸಹಜವಾಗಿಯೇ ಈ ಸುದೀಪ್ ಅವರ ಜೊತೆಗೆ ಬಾಡಿಗಾರ್ಡ್ ಆಗಿ ಇರುವಂಥದ್ದು ಒಂದಷ್ಟು ವರ್ಷಗಳ ಕಾಲ ಇರ್ತಾರೆ. ಸಾಮಾನ್ಯವಾಗಿ ಅಗ್ರಿಮೆಂಟ್ ಆಗಿರ್ತದೆ. ಇವರೆಲ್ಲರೂ ಕೂಡ ಬರುವಂಥದ್ದು ನೇರವಾಗಿ ಬರೋದಿಲ್ಲ, ಒಂದು ಏಜೆನ್ಸಿ ಥ್ರೂ ಬಂದಿರ್ತಾರೆ. ಏಜೆನ್ಸಿಯವರಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಪೇಮೆಂಟನ್ನು ಮಾಡಬೇಕಾಗ್ತದೆ. ಅವರು ಅದರಲ್ಲಿ ಅವರ ಕಮಿಷನ್ಸ್ಗಳನ್ನು ಕಟ್ ಮಾಡಿಕೊಂಡು ನಂತರ ಅದನ್ನು ಈ ವಲಾಕಿಗೆ ಕೊಡ್ತಾರೆ. ಏನು ಹೆಚ್ಚು ಕಡಿಮೆ ಒಂದು ದಿನದ ಲೆಕ್ಕದಲ್ಲಿ ತೆಗೆದುಕೊಂಡ್ರೂ ಕೂಡ 1,000 ರೂಪಾಯಿಗಿಂತನೂ ಕೂಡ ಜಾಸ್ತಿ ಇರ್ತದೆ ಪೇಮೆಂಟು. 1,000ಕ್ಕಿಂತನೂ ಕೂಡ ಜಾಸ್ತಿ ಇರ್ತದೆ, ಅನಿವಾರ್ಯನೂ ಕೂಡ ಹೌದು. ಆಮೇಲೆ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಕೂಡ ಕಿಚ್ಚ ಸುದೀಪ್ ಅವರ ಜೊತೆಗೆ ಇರೋದರಿಂದ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಕೂಡ ಸಹಜವಾಗಿ ಸಿಗ್ತಾ ಹೋಗುತ್ತೆ ಅನ್ನೋದು ಕೂಡ ಸತ್ಯ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರ ಈ ಬಾಡಿಗಾರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿದೇಶಿ ಬಾಡಿಗಾರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.